ಕ್ಷಮಿಸೋ ಅಂತ ತಪ್ಪ ನೀನು ಮಾಡಿರೋದು? ನಾನು ಏನು ಮಾಡಿದೆ? ಏನು ಮಾಡಿದ್ನಾ? ಮಾಡೋದೆಲ್ಲ ಮಾಡಿಬಿಟ್ಟು ಮಳ್ಳಿ ಥರ ಕೇಳ್ತಿದ್ಯಲ್ಲ. ನನ್ನ ವಿಷಯ ಆಗಿದ್ರೆ ಕ್ಷಮಿಸ್ಬಿಡ್ತಿದ್ದೆ ಕಣೆ, ಆದರೆ ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಅಕ್ಕ, ನಾನೇ ವೇದಿಕಂಗೆ ಅನ್ಯಾಯ ಮಾಡಿದೆ. ನಿಮ್ಗೆ ಯಾರು ಹೇಳಿದ್ರು? ಅವಳಿಗೆ ಎಕ್ಸಾಮ್ ಬರೆಯೋದಕ್ಕೂ ಬಿಡದೆ ಅರ್ಜೆಂಟಾಗಿ ಮನೆಗೆ ಬಂದ್ಬಿಡು ಅಂತ ಫೋನ್ ಮಾಡಿದ್ಯಲ್ಲ, ಅದು ನಂಗೆ ಮೈ ಹುಷಾರಿಲ್ಲ ಅಂತ ಸುಳ್ಳು ಬೇರೆ ಹೇಳೋದನ್ನ ಕಲ್ತ್ಕೊಂಡಿದ್ಯಾ ನೀನು? ಅವತ್ತು ಆದಿತ್ಯ ಒಂದೇ ಒಂದು ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ಎಷ್ಟು ಗೋಳಾಡ್ಬಿಟ್ಟೆ, ಆದ್ರೆ ಅವಳಿಗೆ ಎಕ್ಸಾಮ್ ಬರೆಯೋದಕ್ಕೆ ಬಿಡ್ಲಿಲ್ವಲ್ಲೇ. ನಾನು ಎಷ್ಟು ಆಡ್ಬೇಕು? ಯಾಕೆ ಹಿಂಗೆ ಮಾಡಿದೆ? ಅಕ್ಕ, ಅದೇನಾಯ್ತು ಅಂತ ಅಂದ್ರೆ, ಮಾತಾಡಕ್ಕಾಗಲ್ಲ ಅಲ್ಲ? ಇಷ್ಟು ಕೆಟ್ಟ ಬುದ್ಧಿ ಇದೆಯಲ್ಲ. ನಿನ್ನ ನನ್ನ ತಂಗಿ ಅಂತ ಹೇಳ್ಕೊಳಕ್ಕೆ ನಂಗೆ ನಾಚಿಕೆ ಆಗುತ್ತೆ. ನನ್ನ ಮಗಳು ಸ್ಕೂಲ್ಗೆ ಹೋದಾಗ್ಲಿಂದ ಒಂದೇ ಒಂದು ಸಲನೂ ಫೇಲ್ ಆಗಿರ್ಲಿಲ್ಲ, ರ್ಯಾಂಕ್ ಬರ್ತಿದ್ಲು. ಆದ್ರೆ ಅವಳು ಈ ಸಲ ಫೇಲ್ ಆಗ್ತಾಳೆ, ಅದು ನಿನ್ನಿಂದ. ನಂಗೆ ಹುಷಾರಿಲ್ಲ, ಅರ್ಜೆಂಟಾಗಿ ಬಾ ಅಂತ ಫೋನ್ ಮಾಡಿದ್ಯಲ್ಲ. ನನಗೆ ನಿಜವಾಗ್ಲೂ ಹುಷಾರಿಲ್ದಿದ್ರು ಕೂಡ ಅವಳನ್ನ ನಾನು ಕರೆಸ್ತಾ ಇರ್ಲಿಲ್ಲ. ಅಷ್ಟೊಂದು ಅರ್ಜೆಂಟಾಗಿ ಬರಕ್ ಹೇಳಿದ್ಯಲ್ಲ, ನಾನು ಸತ್ತೋಗಿದ್ನಾ? ಅಕ್ಕ, ಅದೇನಾಯ್ತು ಅಂತಂದ್ರೆ, ಸಾಕು ನಿಲ್ಸಮ್ಮ ನಿನ್ನ ನಾಟಕನ. ಇವತ್ತು ನಾನು ಜೀವಂತವಾಗಿರೋ ಹಾಗೆ ನಿನ್ನನ್ನು ಸಾಯಿಸ್ಬಿಟ್ಟೆ. ನನ್ನ ಮಗಳ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲೇ. ಅವಳ ನಂಬರ್ ಹೇಗೆ ಸಿಕ್ತು ನಿಂಗೆ? ನೀನ್ ಮದ್ವೆ ಆದಾಗಿಂದ ಅವಳು ಈ ಮನೆಗೆ ಬಂದೇ ಇಲ್ಲ. ರಜಕ್ಕೂ ಅಜ್ಜಿ ಮನೆಗೆ ಹೋಗಿದ್ಲು. ಅಂದಮೇಲೆ ನಿಮ್ಮಿಬ್ಬರು ಕಾಂಟ್ಯಾಕ್ಟ್ ಹೇಗಾಯ್ತು? ಅವಳ ನಂಬರ್ ಯಾರೇ ಕೊಟ್ರು ನಿಂಗೆ? ಮಾಡಿದ್ದನ್ನೆಲ್ಲ ಮಾಡಾಗಿದೆ, ಈಗ ಯಾಕೆ ಮಾಡ್ದೆ ಅನ್ನೋದನ್ನಾದ್ರೂ ಹೇಳು. ಓ, ಇವ್ರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ. ಈಗ ಏನಪ್ಪ ಹೇಳೋದು ಅಂತ ಯೋಚನೆ ಮಾಡ್ತಿದ್ಯಾ? ಬಿಡಲ್ಲ ಕಣೆ, ಇದನ್ನ ನಾನು ಇಲ್ಲಿಗೆ ಬಿಡೋದಿಲ್ಲ. ಅವಳ ನಿನ್ನ ಪರಿಚಯ ಹೇಗಾಯ್ತು ಅಂತ ನಾನು ಕಂಡು ಹಿಡಿತೀನಿ. ನಂಗೆ ಇಷ್ಟೊಂದು ಹೊಟ್ಟೆ ಉರ್ಸಿದ್ಯಲ್ಲ ನೀನು, ಇದಕ್ಕೆ ನೀನು ಅನುಭವಿಸ್ತೀಯ. ಅಕ್ಕ, ಎಲ್ಲಿದ್ರೆ ನೀವು? ಲೇ, ಅರ್ಜೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ನಲ್ಲೇ, ಇವತ್ತು ಬರೋಕ್ಕಾಗಲ್ಲ. ನೀನು ಮಾಡೋ ಅಡುಗೆನ ದಿನ ಊಟ ಮಾಡ್ತಲೇ ಇರ್ತೀನಿ. ಇವತ್ತೊಂದಿನ ಅದರಿಂದ ಮುಕ್ತಿ ಕೊಡು, ಈ ಬಡಪಾಯಿ ಬದುಕೊಳ್ತಾನೆ. ತಮಾಷೆ ಮಾಡಬೇಡ್ರಿ. ಅರ್ಧ ಮುಗ್ದಿದ್ಯೋ ಮುಕ್ಕಾಲು ಮುಗ್ದಿದ್ಯೋ ನಂಗೆ ಗೊತ್ತಿಲ್ಲ. ಬನ್ನಿ ಅಂದರೆ ಬರಬೇಕಷ್ಟೆ. ನೋಡು, ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಬರೋಕ್ಕಾಗಲ್ಲ. ಅದೇನು ವಿಷಯ ಅಂತ ಫೋನಲ್ಲಿ ಹೇಳು. ಹಾಗೆಲ್ಲ ಫೋನಲ್ಲಿ ಹೇಳೋಕ್ಕಾಗಲ್ಲ, ಬೇಗ ಬನ್ನಿ. ಏನು ಅಮ್ಮವರು ಗರಂ ಆಗಿರೋ ಕಾಣುತ್ತೆ, ಏನು ಸಮಾಚಾರ? ಏನಿಲ್ಲ, ನೀವು ಬನ್ನಿ, ಆಮೇಲೆಲ್ಲ ಹೇಳ್ತೀನಿ. ಗೊತ್ತಾಯ್ತು ಬಿಡು. ಮತ್ತೆ ಆರ್ತಿ ಜೊತೆ ಜಗಳ ಮಾಡ್ದಾ? ದಿನ ಜಗಳ ಶುರು ಮಾಡ್ಕೊಂಡಿದ್ದೀರಾ? ಅದು ಬೇರೆ ಬಾಕಿ ಇತ್ತು, ಅಂಥದ್ದೆಲ್ಲ ಏನೂ ಇಲ್ಲ. ನೋಡಿ, ನಾನೀಗ ಲೈನ್ ಕಟ್ ಮಾಡ್ತಿದ್ದೀನಿ. ಬೇಗ ಬರಬೇಕು ಅಂದರೆ ಬರಬೇಕಷ್ಟೆ. ಆಗಲೇ ನಿನಗೆ ಸರಿಯಾಗಿ ವಿಚಾರಿಸೋಕ್ಕಾಗಲಿಲ್ಲ. ಈಗ ಹೇಳು, ಯಾಕೆ ಬಂದೆ ನೀನು ಇಲ್ಲಿಗೆ? ನಿಂಗೇನು ಹೇಳೋಕೆ ಕೇಳೋರು ಯಾರು ಇಲ್ವಾ? ಹೇಳಿದ್ನಲ್ಲಮ್ಮ, ಆರ್ತಿ ಚಿಕ್ಕಮ್ಮ ಫೋನ್ ಮಾಡ್ಬಿಟ್ಟು ನಿಮ್ಮಮ್ಮಂಗೆ ಹುಷಾರಿಲ್ಲ, ಬೇಗ ಬಾ ಅಂತ ಹೇಳಿದ್ರು. ಅದಕ್ಕೆ ಬಂದೆ. ನೀನು ಬೈಬೇಕಾಗಿರೋದು ಆರ್ತಿ ಚಿಕ್ಕಮ್ಮಂಗೆ. ಬೈದಾಯ್ತಲ್ಲ, ಈಗ ನನ್ನನ್ನು ಬಿಟ್ಬಿಡು.
ಇನ್ನೇನು ಬಿಟ್ಬಿಡ್ತೀನಾ? ಅವಳು ಹೇಳ್ಬಿಟ್ಲಂತೆ ಬಾ ಅಂತ, ಇವಳು ಬಂದ್ಬಿಟ್ಲಂತೆ. ಯಾರೇ ನಿಂಗಮ್ಮ? ನಾನಾ ಅವಳ? ಅವಳು ಹೇಳಿದ್ದೆಲ್ಲ ಮಾಡ್ತೀಯ ನೀನು? ಅವಳೇನೇ ಹೇಳ್ಬಿಟ್ಲಂತೆ ನಿಮ್ಮಮ್ಮಂಗೆ ಹುಷಾರಿಲ್ಲ ಅಂತ. ಫೋನ್ ಮಾಡಿ ನನಗೆ ಕೇಳ್ಬೋದಾಗಿತ್ತಾನೆ ಹೇಗಿದ್ಯಮ್ಮ ಅಂತ. ಅದನ್ನು ಬಿಟ್ಬಿಟ್ಟು ಎಕ್ಸಾಮ್ ಬಿಟ್ಬಿಟ್ಟು ಬಂದಿದ್ದಾಳೆ. ಪ್ರಿಪ್ರೇಟರಿನೋ ಮಿಡ್ ಟರ್ಮೋ ಆಗಿದ್ರೆ ಪರವಾಗಿಲ್ಲ ಕಣೆ, ಫೈನಲ್ ಎಕ್ಸಾಮ್ಸು. ನಿನ್ ತಲೆಯಲ್ಲಿ ಏನು ತುಂಬಿಕೊಂಡಿದ್ಯಾ? ಮಾ ನಾನ್ ಸ್ಟಾಪ್ ಗಾಡಿ ಥರ ಬೈತಾ ಇರಬೇಡ. ಅಮ್ಮಂಗೆ ಹುಷಾರಿಲ್ಲ ಅಂದಮೇಲೆ ನಾನು ಎದ್ನೋ ಬಿದ್ನೋ ಅಂತ ಬಂದಿದ್ದೀನಿ. ಏನಮ್ಮ ನೀನು? ನನಗೆ ಎಕ್ಸಾಮ್ಗಿಂತ ಅಮ್ಮ ಮುಖ್ಯ. ತಾಯಿಗಿಂತ ಎಕ್ಸಾಮೇ ಮುಖ್ಯ ಪುಟಿ. ನೋಡು, ತಾಯಿ ಒಂದೆರಡು ದಿವಸದಲ್ಲಿ ಹುಷಾರಾಗ್ತಾಳೆ, ಎಕ್ಸಾಮ್ ಮತ್ತೆ ಬರುತ್ತಾ? ನಿಜ ಹೇಳು, ನಂಗೆ ಹುಷಾರಿಲ್ಲ ಅಂತಾನೆ ಕರ್ಸದ್ಲ ಅಥವಾ ವಿಷಯ ಬೇರೆ ಏನಾದರೂ ಇದೆಯಾ? ವಿಷಯ ಬೇರೆ ಏನಾದರೂ ಇದ್ರೆ ಈಗಲೇ ಹೇಳ್ಬಿಡು. ನಿಮ್ಮಪ್ಪ ಬರ್ತಿದ್ದಾರೆ, ಅವರು ಲಾಯರ್. ನಿನ್ನ ಬಾಯಿ ಹೇಗೆ ಬಿಡಿಸ್ಬೇಕು ಅಂತ ಅವ್ರಿಗೆ ಚೆನ್ನಾಗಿ ಗೊತ್ತಿರತ್ತೆ. ಹೇಳಿ, ಏನು ವಿಷಯ? ಅಮ್ಮ, ನೀನ್ ಲಾಯರ್ ಥರ ಆಡ್ತಾ ಇರೋದು. ಹೇಳ್ತಿಲ್ವಾ ಏನೂ ಇಲ್ಲ ಅಂತ? ಚಿಕ್ಕಮ್ಮ ಕರೆದ್ರು ಬಂದೆ ಅಷ್ಟೇ. ಹೀಗೆಲ್ಲ ಕೇಳಿದ್ರೆ ನೀನು ಬಾಯಿ ಬಿಡಲ್ಲ. ಬರಲಿ ಅವರು, ಅವರೇ ವಿಚಾರಿಸ್ತಾರೆ. ಆಗಿದೆ ನಿನಗೆ ಹಬ್ಬ. ಅಪ್ಪ ಬಂದರೆ ಏನಪ್ಪ ಹೇಳೋದು? ಅಮ್ಮನ್ನೇ ಯಾಮಾರ್ಸಕ್ಕಾಗ್ತಾ ಇಲ್ಲ. ಇನ್ನು ಅಪ್ಪ, ಅಯ್ಯೋ ದೇವ್ರೆ, ನೀನೇ ಕಾಪಾಡಪ್ಪ. ನಿಂತ್ಕೋಬೇಕ? ನಿಂತ್ಕೋ ಅಂತ ಹೇಳಿದೆ. ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ಯಾ ನೀನು? ನಾನು ಹೇಳಿದ್ರು ನಿಂಗೆ ಇಲ್ಲಿ ಬರೋದಕ್ಕೆ ಹೇಳಿದ್ನ? ಅದು ಅಲ್ಲದೆ ನಿಮ್ಮ ಅಮ್ಮನ ಹತ್ರ ನಾನು ಇಲ್ಲಿ ಕರ್ಸಿದಂತ ಬೇರೆ ಹೇಳಿದ್ಯಾ? ಯಾಕಮ್ಮ ಈ ರೀತಿ ಸುಳ್ಳು ಹೇಳಿದೆ? ಏನು? ನಾನು ಸುಳ್ಳು ಹೇಳದ್ನಾ? ಮತ್ತೆ ನೀನೇ ಸುಳ್ಳು ಹೇಳಿದ್ದು. ನಾನು ಏನಾದರೂ ಇಲ್ಲಿಗೆ ಬಾ ಅಂತ ಹೇಳಿದ್ನಾ? ನಿಮ್ಮಮ್ಮ ಹುಷಾರಿಲ್ಲ ಅಂತ ಏನಾದರೂ ಹೇಳಿದ್ನಾ? ಅಕ್ಕ ನನ್ನ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಹೇಳು? ಎಕ್ಸಾಮ್ ಬರೆಯಕ್ಕೆ ಹೋದ ಮಗಳನ್ನ ಸುಳ್ಳು ಹೇಳಿ ಇಲ್ಲಿ ಕರ್ಸಿದಾಳೆ ಅಂತ ಅಕ್ಕ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳಲ್ವಾ? ಹೇಳಬೇಕಾದ್ರೆ ಏನಾದರೂ ಮಾಡಬೇಕಾದ್ರೆ ಯೋಚನೆ ಮಾಡಿ ಮಾಡಬೇಕು. ಅದರಿಂದ ಇನ್ನೊಬ್ರಿಗೆ ಏನು ಎಫೆಕ್ಟ್ ಆಗುತ್ತೆ ಅನ್ನೋದನ್ನ ಯೋಚನೆ ಮಾಡಬೇಕಲ್ವಾ ನೀನು? ಇಷ್ಟೆಲ್ಲ ಮಾತಾಡೋರು ನೀವು ಮಾತ್ರ ಸುಳ್ಳು ಹೇಳ್ಬೋದಾ? ನೀವು ಮಾತ್ರ ಸರಿ ಇದ್ದೀರಾ? ನಾನು ಇಲ್ಲಿಗೆ ಬರೋ ಹಾಗೆ ಮಾಡಿದ್ದು ನೀವು. ನೀವೇ ನನ್ನನ್ನು ಕರ್ಸ್ಕೊಂಡಿದ್ದು. ಅದನ್ನೇ ಅಮ್ಮನ ಹತ್ರ ಹೇಳ್ದೆ. ತಪ್ಪಾ? ಏನು? ನಾನು ನಿನ್ನನ್ನು ಕರ್ಸ್ಕೊಂಡ? ಇಲ್ಲಿಗೆ ಬರಬೇಡ ಅಂತಾನೆ ನಾನು ನಿನಗೆ ಅವತ್ತೇ ಹೇಳಿದ್ದೆ. ಬಾಯಲ್ಲಿ ಹೇಳಿದ್ರಿ, ಆದ್ರೆ ನಾನೇ ಈ ಮನೆಗೆ ಬರೋ ಹಾಗೆ ಮಾಡಿದ್ದು ನೀವೇ. ಇದಕ್ಕೆಲ್ಲ ಕಾರಣನೂ ನೀವೇ. ಏನಂದ್ರೆ ನೀವು ನಾಳೆ ಬೆಳಗ್ಗೆ ರೆಡಿಯಾಗಿರು, ಕಾಲೇಜಿಗೆ ನಾನು ನೀನು ಹೋಗೋಣ, ಪ್ರಿನ್ಸಿಪಲ್ ಹತ್ರ ನಾನು ಮಾತಾಡಿ ಹಾಲ್ ಟಿಕೆಟ್ ಕೊಡಿಸ್ತೀನಿ ಅಂತ ಹೇಳಿದ್ರಿ ತಾನೆ. ಆದ್ರೆ ನೀವು ಬಂದ್ರ? ನಾನು ನಿಮ್ಗೋಸ್ಕರ ಎಷ್ಟು ಕಾದೆ ಗೊತ್ತಾ? ಕೊನೆಗೂ ನೀವು ಬರಲೇ ಇಲ್ಲ. ಆಮೇಲೆ ಒಂದ್ಸಲನ 2 ಸಲನ ಕಾಲ್ ಮಾಡಿದ್ದು, 50 ಸಲ ಕಾಲ್ ಮಾಡಿದೆ. ಆದ್ರೆ ನೀವು ಪಿಕ್ ಮಾಡಿದ್ರ? ಇಲ್ಲ, ಕೊನೆಗೂ ಸ್ವಿಚ್ ಆಫ್ ಮಾಡ್ಬಿಟ್ರಿ. ನಾನೇನ್ ಮಾಡ್ಬೇಕಿತ್ತು? ನಾನಿದ್ ಪರಿಸ್ಥಿತಿಲಿ ನೇಣ್ ಹಾಕೋಬೇಕಿತ್ತು. ಆದ್ರೆ ನಿಮ್ ಫ್ರೆಂಡ್ ಮನೆ ಅದು, ಅವ್ರಿಗೆ ಯಾಕೆ ತೊಂದರೆ ಕೊಡೋದು ಅಂತ ನಾನು ಇಲ್ಲಿಗೆ ಬಂದೆ. ಇದಕ್ಕೆಲ್ಲ ಕಾರಣ ನೀವೇ ತಾನೆ. ಅದಕ್ಕೆ ಯಾಕೆ ನನ್ನ ಮೇಲೆ ಕೋಪ ಮಾಡ್ಕೋತೀರಾ? ವೇದಿಕಾ, ನಾನು ನಿನ್ನ ಕಾಲ್ ಟ್ರೈ ಮಾಡಿದ್ದೀನಿ. ಆದಿತ್ಯನೇ ಪ್ರಾಬ್ಲಮ್ ಆಯ್ತು ಅಂತ ಸ್ಕೂಲಿಗೆ ಬಿಟ್ಟು ಬರಕ್ಕೆ ಹೋಗಿದ್ದೆ. ಮೊಬೈಲ್ನ ಮನೇಲೆ ಬಿಟ್ಟಿದ್ದೆ. ಅದಕ್ಕೆ ನನ್ ತಪ್ಪ? ಮೊಬೈಲ್ ತಗೊಂಡು ಹೋಗ್ಬೇಕಿತ್ತು. ನಾನು ಇಲ್ಲಿ ಕಾಯ್ತಿರ್ತೀನಿ ಅಂತ ನಿಮಗೆ ಗೊತ್ತಿತ್ತು ತಾನೆ. ನಾನು ನಿನಗೆ ಸುಮಾರು ಸತಿ ಕಾಲ್ ಟ್ರೈ ಮಾಡಿದ್ದೀನಿ, ಆದ್ರೆ ನಾಟ್ ರೀಚಬಲ್ ಅಂತ ಬಂತು. ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಸುಳ್ಳು ಹೇಳ್ಬೇಡಿ ಚಿಕ್ಕಮ್ಮ. ಕಾಂಟ್ಯಾಕ್ಟ್ ಮಾಡ್ಬೇಕು ಅನ್ನೋ ಮನ್ಸಿದ್ದಿದ್ರೆ ನೀವು ಹೇಗ್ ಬೇಕಾದ್ರೂ ಕಾಂಟ್ಯಾಕ್ಟ್ ಮಾಡ್ತಿದ್ದಿದ್ರಿ. ಮಾನ್ಸಿ ಅವ್ರಿಗೆ ಫೋನ್ ಮಾಡ್ಬಿಟ್ಟು ವೇದಿಕಾ ಕೊಡಿ ಅಂತ ಹೇಳಿದಿದ್ರೆ ಕೊಡ್ತಿರ್ಲಿಲ್ವಾ ಅವರು? ನನಗೆ ಆ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ. ನನಗೂ ಅದೇ ಟೆನ್ಷನ್ ಅಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ದೇನೆ ಮನೆಗೆ ಬಂದಿದ್ದು. ಸರಿ, ನಿನ್ ಮೊಬೈಲ್ ಯಾಕೆ ನಾಟ್ ರೀಚಬಲ್ ಮಾಡಿ ಇಟ್ಕೊಂಡಿದ್ದೆ? ಮತ್ತೆ ಅರುಣ ಪದೇ ಕಾಲೇಜಿಗೆ ಬಾ ಅಂತ ಒಂದೇ ಸುಮ್ಮನೆ ಮೆಸೇಜ್ ಮಾಡ್ತಿದ್ದ. ನಾನೇನ್ ಮಾಡ್ಲಿ? ಅರುಣನ? ಯಾವ ಅರುಣ? ಮಾತು ಯಾಕೆ ನಿಲ್ಲಿಸ್ದೆ? ಅರುಣ ಯಾರು? ಅವನಿಗೂ ನಿನಗೂ ಏನ್ ಸಂಬಂಧ ವೇದಿಕಾ? ಹೇಳು.
ಮಾತಾಡು, ನಿನ್ನೆ ಕೇಳ್ತಾ ಇರೋದು. ಅದು ಅದು ವೇದಿಕಾ, ಇಲ್ಲೇನ್ ಮಾಡ್ತಿದ್ಯಾ? ಮಗಳು ಬಂದಿದ್ದಾಳೆ, ಅವಳ ಜೊತೆ ಮಾತಾಡ್ಬೇಕು ಅಂತ ನಾನು ಒಳಗ್ ಕಾಯ್ತಿದ್ದೆ. ನೀನ್ ಯಾಕೆ ಇಲ್ಲಿ ಬಂದು ನಿಂತ್ಕೊಂಡಿದ್ಯಾ? ಮಾತಾಡೋದಾದ್ರೆ ಎಲ್ರ ಮುಂದೆ ಮಾತಾಡ್ಬೇಕು. ಹೀಗೆ ಗುಟ್ಟು ಗುಸುಗುಸು ಪಿಸು ಪಿಸು ನಂಗೆ ಇಷ್ಟ ಆಗೋದಿಲ್ಲ. ಹೀಗೆ ಬಿಟ್ರೆ ಹಾಳಾಗಿ ಹೋಗ್ತೀಯ ನೀನು. ನಡಿ. ಅಮ್ಮ ಕೈ ಬಿಡಮ್ಮ, ನಾನೇ ಬರ್ತೀನಿ. ಕೈ ಬಿಟ್ರೆ ಹಾಳಾಗಿ ಹೋಗ್ತೀಯ ಅಂತ ಹೇಳಿದ್ನಲ್ಲ. ಬಾಯಿ ಮುಚ್ಕೊಂಡು ನನ್ನ ಜೊತೆಲಿ ನಡಿ. ಇಷ್ಟು ಸಣ್ಣ ವಿಷಯಕ್ಕೆ ಆರ್ತಿ ಹೀಗೆಲ್ಲ ಆಡ್ತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಅಲ್ವೇನೆ ಪರಿಮಳ? ಏನ್ ಯೋಚನೆ ಮಾಡ್ತಿದ್ಯಾ? ಸಿಟ್ಟು ಬಂದಿದ್ಯಾ? ಸಿಟ್ಟ ಬರ್ತಾ ಇರೋ ಕೋಪಕ್ಕೆ ಅವಳು ಕುತ್ತಿಗೆ ಹೆಸ್ಗೆ ಸಾಯಿಸ್ಬಿಡೋಣ ಅಂತ ಅನಿಸ್ತಾ ಇದೆ. ಅಲ್ಲ ಅತ್ತೆ, ಅನ್ಯಾಯವಾಗಿ ನನ್ನ ಮಗಳು ಬಾಳ್ನೆ ಹಾಳು ಮಾಡ್ಬಿಟ್ಲಲ್ಲ. 1 ವರ್ಷ ನನ್ನ ಮಗಳ ಕಾಲೇಜ್ನಲ್ಲಿ ಮಣ್ಣು ಹೊತ್ತಿದ್ದು ವೇಸ್ಟ್ ಆಗೋಯ್ತು. ಈಗ ಮಾರ್ಕ್ಸ್ ಕಾರ್ಡಲ್ಲಿ ಫೇಲ್ ಅಂತ ಬರಲ್ವಾ? ಅದಕ್ಕೆ ನಾನು ಅವಳಿಗೆ ಏನೇ ಮಾಡಿದ್ರು ನಂಗೆ ಪಾಪ ಬರಲ್ಲ. ನೀನ್ ಹೇಳ್ತಾ ಇರೋದು ಸರಿಯಾಗೇ ಇದೆ ಅಮ್ಮ. ನೀನಂತೂ ಆರ್ತಿನ ಹೇಗೆಲ್ಲ ನೋಡ್ಕೋತಾ ಇದ್ದೆ. ಒಂದೊಂದ್ಸಲಿ ನನ್ಗೆ ಅನುಮಾನ ಬರೋದು, ಇವರಿಬ್ರು ನಿಜವಾಗ್ಲೂ ಒಡ ಹುಟ್ಟಿದ ಅಕ್ಕ ತಂಗಿರೇನೋ ಅನ್ನೋ ಹಾಗೆ. ಅವಳಿಗೆ ಊಟ ಮಾಡಿಸೋದೇನು, ಉಪಚಾರ ಮಾಡೋದೇನು, ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಿದ್ಯಲ್ಲೇ. ಈಗ ಗೊತ್ತಾಯ್ತಾ ಆ ಆರ್ತಿ ಎಂಥ ನಸ್ಗುನಿಕಾಯಿ ಅಂತ? ಇಷ್ಟೆಲ್ಲ ಆದ್ಮೇಲೂ ಅರ್ಥ ಆಗದೆ ಇರತ್ತಾತೆ. 1 ದಿವಸಕ್ಕಾದ್ರೂ ನಾನು ಅವಳ ವಿಷಯದಲ್ಲಿ ಭೇದ ಭಾವ ಮಾಡಿದ್ನ? ಅವಳ ಮಗನ ನನ್ನ ಮಕ್ಕಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೆ. ಆದ್ರೆ ಅವಳು ನನ್ನ ಮಗಳಿಗೆ ಅನ್ಯಾಯ ಮಾಡ್ಬಿಟ್ಲಲ್ಲ. ಅವಳು ದೇವ್ರು ಖಂಡಿತವಾಗ್ಲೂ ಒಳ್ಳೇದ್ ಮಾಡಲ್ಲ. ಅಯ್ಯೋ, ಆ ದೇವ್ರು ಒಳ್ಳೇದ್ ಮಾಡ್ತಾನೋ ಬಿಡ್ತಾನೋ ಅಂತ ಕಾಯ್ಕೊಂಡು ಕೂತಿರಕ್ಕಾಗತ್ತಾ? ಏನೇ ಮಾಡೋದಿದ್ರು ನಾವೇ ಮಾಡ್ಬೇಕು ಕಣೆ. ಈಗ ನನಗೆ ಗೊತ್ತಾಗಿದೆಯಲ್ಲ ಅತ್ತೆ, ಯಾರ್ಯಾರು ಏನೇನು ಅಂತ. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕೋ ಅಲ್ಲೇ ಇಡ್ತೀನಿ. ಅವಳು ಹೀಗೆ ಮಾಡೋದಕ್ಕೆ ನಾನಂತ ತಪ್ಪೇನ್ ಮಾಡಿದ್ದೀನಿ? ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ನನಗ್ ಚೆನ್ನಾಗ್ ಗೊತ್ತು. ನಿಮಗ್ ಗೊತ್ತಾ? ಯಾಕೆ? ನೀನ್ ಅವಳಿಗೆ ಬಟ್ಟೆ ಒಕ್ಕೊಳಕ್ ಬಿಡ್ಲಿಲ್ಲ, ಅವಳು ನಿನ್ ಮಗಳಿಗೆ ಎಕ್ಸಾಮ್ ಬರೆಯಕ್ ಬಿಡ್ಲಿಲ್ಲ. ಇಷ್ಟು ಸಣ್ಣ ವಿಷಯಕ್ಕೆ ಹೀಗ್ ಮಾಡೋದಾ? ಹೌದು ಕಣೆ. ಆ ಆರ್ತಿ ಹೇಳಿ ಕೇಳಿ ಇನ್ನು ಬಾಣಂತಿ. ಆದಿತ್ಯನ್ ಬಟ್ಟೆ ಒಗ್ದಾಕು ಅಂತ ಹೇಳಿದ್ಲು ನಿನ್ಗೆ, ನೀನ್ ಹೋಗಿಲಿಲ್ಲ. ಹೋಗ್ಲಿ ಅಂದ್ರೆ ಎಳೆ ಮಗು ಬಟ್ಟೆನೂ ಹೋಗಿದ್ದೆ, ಅಲ್ಲೇ ಬಿಸಾಕಿದ್ದೆ. ನೀನೇ ಬಟ್ಟೆ ಒಕ್ಕೋ ಅಂತ ಹೇಳ್ದೆ. ಅವಳಿಗೆ ಸಿಟ್ಟು ಬಂತು, ಏನ್ ಮಾಡಿದ್ಲು? ನಿಮ್ ಬಟ್ಟೆ ಮೇಲೆಲ್ಲ ಇಂಕ್ ಹಾಕಿದ್ಲು. ನೀನ್ ಸುಮ್ನೆ ಇದ್ಯಾ? ಸೀದಾ ಅವಳ ಹತ್ರ ಹೋಗಿ, ಯಾಕೆ ನಮ್ ಬಟ್ಟೆಗೆಲ್ಲ ಇಂಕ್ ಹಾಕಿದ್ದು, ಇನ್ಮೇಲೆ ಹೀಗೆಲ್ಲ ಮಾಡಿದ್ರೆ ಹುಷಾರಂತ ಎಚ್ಚರಿಕೆ ಕೊಟ್ಬಿಟ್ ಬೇರೆ ಬಂದಿದ್ಯಾ. ನಾನಿಗ್ ಸುಮ್ನೆ ಹಾಗೆ ಮಾಡದ್ನ ಅತ್ತೆ. ಇಂಕ್ ಹಾಕಿದ್ಲು, ಅದಕ್ಕೆ ಹಾಗೆ ಮಾಡ್ದೆ. ನೀವು ಹಾಗೆ ಹೇಳ್ತಿರಲ್ಲ. ನಾನ್ ನಿನಗೇನು ಅಂತಿಲ್ಲ ಪರಿಮಳ. ಆ ಆರ್ತಿ ಯಾಕೆ ಸಿಟ್ಟು ಮಾಡ್ಕೊಂಡಿದ್ದಾಳೆ ಅಂತ ನಿಂಗೆ ಎಕ್ಸ್ಪ್ಲೈನ್ ಮಾಡ್ತಿದ್ದೀನಿ ಅಷ್ಟೇ. ನೀನಾದ್ರೆ ನೇರ ನೇರ ಮಾತಾಡ್ತೀಯ. ಆ ಆರ್ತಿ ಹಾಗಲ್ಲ. ಅವಳೇನಾದ್ರೂ ನಮ್ಮ ಎದುರಿಗೆ ಇಂಥ ಕೆಲಸ ಮಾಡಿದ್ರೆ ನೀನ್ ಬೈ, ನಾನು ಒಪ್ಕೋತೀನಿ. ಅವಳು ಒಂಥರ ನಸ್ಗುನ್ನಿ ತಾಯಿ ಥರ ಒಳಗೆ ಎಲ್ಲ ಕೆಲಸ ಮಾಡ್ತಾಳೆ. ನೀನು ಅಷ್ಟಕ್ಕೆ ಸುಮ್ಮನೆ ಆಗದೆ ಇನ್ನೂ ಒಂದು ಕೆಲಸ ಮಾಡಿದ್ಯಲ್ಲ. ಇನ್ನೂ ಒಂದು ಕೆಲಸನಾ? ಏನು? ಯೋಚನೆ ಮಾಡು. ನನ್ನ ಮಗಳು ಪರೀಕ್ಷೆ ಬರೀದೇ ಇದ್ದಿದ್ದಕ್ಕೆ ನೀನೇ ಕಾರಣ ಅಂತ ಬೇರೆ ಬೈದ್ಬಿಟ್ಟು ಬಂದಿದ್ಯಾ? ನಾನಾಗಿದ್ದಕ್ಕೆ ಬರೀ ಬೈದ್ಬಿಟ್ಟು ಬಂದಿದ್ದೀನಿ. ಬೇರೆಯವರಾಗಿದ್ರೆ ಕಪಾಳಕ್ಕೆ ಬಾರಿಸಿರೋರು. ಅದು ಸರಿನೇ ಅನ್ನು. ಆದ್ರೆ ಈ ಆರ್ತಿನ ನಂಬಕ್ಕಾಗಲ್ಲ ಪರಿಮಳ. ಇನ್ನು ಏನ್ ರಾದ್ದಾಂತ ಮಾಡ್ತಾಳೋ ಅಂತ ನನಗೆ ಭಯ ಆಗ್ತಾ ಇದೆ. ಅಲ್ಲ ಕಣೆ, ನಿನ್ ಮಗಳು ಓದನ್ನೇ ಹಾಳು ಮಾಡಕ್ ಹೇಸ್ತೆ ಇದ್ದೋಳು ಇನ್ ಮುಂದೆ ಏನ್ ರಂಪ ಮಾಡ್ತಾಳೋ. ಯಾವುದಕ್ಕೂ ನಿನ್ ಹುಷಾರಲ್ಲಿ ನೀನಿರು. ಈಗ ನಾನು ಏನು ಮಾಡ್ಲಿ ಅತ್ತೆ? ಕೇಳು ಹೇಳ್ತೀನಿ. ಯಾವುದೇ ಕಾರಣಕ್ಕೂ ನಿನ್ ಮಗಳು ಆರ್ತಿ ಜೊತೆ ಜಾಸ್ತಿ ಮಾತಾಡಬಾರ್ದು, ಅವಳ ಜೊತೆ ಒಡನಾಡಬಾರ್ದು. ಹಾಗೆ ನೋಡ್ಕೋಬೇಕು ನೀನು. ನೀನು ಅಷ್ಟೇ ಆರ್ತಿಯಿಂದ ದೂರನೇ ಇರು.
ತುಂಬ ಸದ್ರ ಕೊಡಬೇಡ. ಈ ಮಾತನ್ನೇನಾದರೂ ನೀನು ನೆಗ್ಲೆಕ್ಟ್ ಮಾಡಿದ್ರೆ ಮುಂದೆ ಖಂಡಿತ ತೊಂದರೆ ಆಗುತ್ತೆ. ಮಗಳನ್ನ ಒಳ್ಳೆ ಗಿಳಿ ಹಾಕಿ ಸಾಕಿ ಗಿಡಗನ್ ಬಾಯಿಗೆ ಕೊಡ್ತೀಯಾ? ಯೋಚನೆ ಮಾಡು. ಆರ್ತಿಯಿಂದ ದೂರ ಇಡು ನಿನ್ನ ಮಗಳನ್ನ. ಈಗ ಎಲ್ಲಿದ್ದಾಳೆ ಅವಳು? ಅತ್ತೆ ಹತ್ರ ಮಾತಾಡ್ತಿದ್ದಾಳೆ. ಅಲ್ಲೇ ಇದ್ದಾಳೆ ತಾನೇ? ಸರಿಯಾಗಿ ಕನ್ಫರ್ಮ್ ಮಾಡ್ಕೊ. ನೋಡು ಪರಿಮಳ, ನಾನು ಹೀಗೆಲ್ಲ ಹೇಳ್ತಿದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡ. ಒಟ್ಟಿನಲ್ಲಿ ನಿನಗೆ ಒಳ್ಳೇದಾಗಬೇಕು ಅಷ್ಟೇ ನನ್ನ ಉದ್ದೇಶ ಕಣೆ. ಅಜ್ಜಿ, ನಾನು ಬಂದ್ಬಿಟ್ಟೆ. ವೇದಿಕಾ ಪುಟ್ಟಿ, ಯಾವಾಗ ಬಂದ್ರೆ? ಏನ್ ಸರ್ಪ್ರೈಸಾ? ಅಜ್ಜಿ, ನಾನು ಆಗ್ಲೇ ಬಂದೆ, ಆದ್ರೆ ನೀವಿರ್ಲಿಲ್ಲ. ನಂಗೆ ಎಷ್ಟು ಬೇಜಾರಾಯ್ತು ಗೊತ್ತಾ? ನಾನೇನ್ ಮಾಡ್ಲಿ? ನೀನ್ ಫೋನ್ ಮಾಡ್ಬಿಟ್ಟು ಬಂದಿದ್ರೆ ನಿನ್ಗೋಸ್ಕರ ನಾನು ಬಾಗ್ಲಲ್ಲೇ ಕಾಯ್ತಾ ನಿಂತಿರ್ತಿದ್ದೆ. ನೀನ್ ಫೋನ್ ಮಾಡ್ದೆ ಹಾಗೆ ಬಂದ್ಬಿಟ್ಟಿದ್ಯಾ? ಅದು ನಿಮ್ಗೆಲ್ಲ ಸರ್ಪ್ರೈಸ್ ಕೊಡೋಣ ಅಂತ ಹಾಗೆ ಬಂದೆ. ಅದಿರ್ಲಿ ಅಜ್ಜಿ, ನೀನ್ ಹೇಗಿದ್ಯಾ? ಮಂಡಿ ನೋವು ವಾಸಿ ಆಯ್ತಾ? ಅದೆಲ್ಲಿಗೆ ಹೋಗುತ್ತೆ? ನಾನು ಇರೋವರೆಗೂ ಅದು ನನ್ನ ಜೊತೆಲೇ ಇರುತ್ತೆ. ಯಾಕಜ್ಜಿ ಆ ಥರ ಹೇಳ್ತೀಯಾ? ನೀನು ಆ ಥರ ಎಲ್ಲ ಹೇಳಬಾರ್ದು, ನನಗೆ ಬೇಜಾರಾಗತ್ತೆ. ಅದಿರೋದೇ ಅಲ್ವಾ. ಮಂಡಿ ಆಪರೇಷನ್ ಆಯ್ತು ನೋಡು ಚಿನ್ನಿ, ಅವಾಗಿಂದ ನಾನು ಸ್ವಲ್ಪ ಹೆಚ್ಚಿಗೆ ಓಡಾಡಿದ್ರೆ ಮಂಡಿ ಹಿಡ್ಕೊಂಡ್ಬಿಡುತ್ತೆ. ಅದಿರ್ಲಿ, ನೀ ಹೇಗಿದ್ಯಾ? ಓ, ಸೂಪರ್ ಆಗಿದ್ದೀನಿ. ನೀನ ನೋಡು ಹೇಗಿದ್ದೀನಿ ಅಂತ. ನೀ ಯಾವಾಗ್ಲೂ ಹಾಗೇ ಇರು ಕಂದ. ಮಂಡಿ ಯಾಕೋ ಇವತ್ತು ಸ್ವಲ್ಪ ನೋವ್ತಾ ಇದೆ ವೇದಿಕಾ. ಒಂಚೂರು ಕಾಲು ಒತ್ತುತ್ತೀಯಾ? ಇಲ್ಲ ಅಜ್ಜಿ. ಇಲ್ಲಪ್ಪ, ಇನ್ನು ಚೂರ್ ಮೇಲೆ. ಅಜ್ಜಿ, ತಾತ ಎಲ್ಲಿ? ಎಲ್ಲೂ ಕಾಣಿಸ್ತಾನೆ ಇಲ್ಲ. ಓ, ನನಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಬಚ್ಚಿಟ್ಕೊಂಡಿದಾರಾ? ಸರ್ಪ್ರೈಸ್ ಅಲ್ಲಿಂದ ಬಂತೆ? ನೀನ್ ಬರೋದೇ ಅವ್ರಿಗೆ ಗೊತ್ತಿಲ್ಲ. ಕೆಲ್ಸದ ಮೇಲೆ ಅವರು ಹೊರಗಡೆ ಹೋಗಿದ್ದಾರೆ. ಕೆಲ್ಸದ ಮೇಲ? ಎಲ್ಲಿಗೆ? ಫಾರಿನ್ಗೆ. ಒಂದ್ಸತಿ ಅಲ್ಲಿಗೆ ಹೋದ್ಮೇಲೆ ಪದೇ ಪದೇ ಬರಕ್ಕಾಗಲ್ಲ ಅಲ್ವಾ? ಅದಕ್ಕೆ ಒಟ್ಟಿಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಬರ್ತಾರೆ. ನಿನಗೀಗ ರಜಾ ಕೊಟ್ರಾ? ಎಕ್ಸಾಮ್ಸ್ ಹೇಗ್ ಮಾಡ್ದೆ? ಪೇಪರ್ಸ್ ಎಲ್ಲ ಈಸಿ ಇತ್ತು ತಾನೆ? ಎಂಥ ದೊಡ್ಡ ವ್ಯಕ್ತಿ ಮೊಮ್ಮಗಳು ನೀನು. ತುಂಬಾ ಚೆನ್ನಾಗಿ ಓದಿ ಪರೀಕ್ಷೆಯಲ್ಲಿ ಪಾಸ್ ಮಾಡಿ ನಿಮ್ಮ ತಾತನ ಮಾನ ಮರ್ಯಾದೆ ಉಳಿಸ್ಬೇಕು. ನೀನ್ ಜಾಣೆ ಬಿಡು, ಚೆನ್ನಾಗಿ ಎಕ್ಸಾಮ್ಸ್ ಮಾಡಿರ್ತೀಯ. ರಿಸಲ್ಟ್ ಯಾವಾಗಮ್ಮ? ಏನಾಡ್ತಿ ಚಿಕ್ಕಮ್ಮ? ಓ, ಅಜ್ಜಿ ಕರಿಬೇಕಾ? ಅಜ್ಜಿ, ಆರ್ತಿ ಚಿಕ್ಕಮ್ಮ ಕರಿತಿದ್ದಾರೆ. ಆರ್ತಿನ? ಏನಮ್ಮ ಆರ್ತಿ? ಏನ್ ಹುಡುಗಿರೋ ಏನೋ. ಆರ್ತಿ ಇಲ್ಲೋ, ಅಲ್ಲಿ ನೋಡಿದ್ರೆ ಆರ್ತಿನೂ ಇಲ್ಲ, ತಿರುಗೋಷ್ಟ್ರಲ್ಲಿ ಇವಳು ಇಲ್ಲ. ರಿಸಲ್ಟ್ ಅನ್ನಲ್ಲ, ಅದಕ್ಕೆ ಹೆದರ್ಕೊಂಬಿಟ್ಟಿರ್ಬೇಕು ಅನ್ಸುತ್ತೆ. ಒಳ್ಳೆ ಮಕ್ಕಳು. ಏನ್ ಚಿಕ್ಕಮ್ಮ ನೀವು? ಏನ್ ವಿಷಯ? ಕೈ ಬಿಡಿ. ನೀನ್ ಆಗ್ಲೇ ನಂತ ತಪ್ಸ್ಕೊಂಡು ಹೋಗಿದ್ಯಾ. ಮೂರು ಸತಿ ಅದನ್ನೇ ಹೇಳಿದ್ದನ್ನೇ ಹೇಳ್ತಾ ಇದ್ಯಾ. ಬಾ, ಈಗ ನನ್ಗೆ ಏನಂತ ಉತ್ತರ ಕೊಡು. ಅಯ್ಯೋ ಚಿಕ್ಕಮ್ಮ, ಆಗ್ಲೇ ಅಮ್ಮ ಬಂದು ಕರ್ಕೊಂಡು ಹೋಗಿಲ್ವಾ? ನೀನೀಗ ತಡವರ್ಸ್ತಾ ಇರೋದು ನೋಡಿದ್ರೆ ನಂಗೆ ಯಾಕೋ ವಿಷಯ ತುಂಬ ಮುಂದೆ ಹೋಗಿದೆ ಅಂತ ನನಗೆ ಅನಿಸ್ತಾ ಇದೆ. ನೋಡು, ಏನಿದೆ ಅಂತ ಕರೆಕ್ಟಾಗಿ ಪೂರ್ತಿಯಾಗಿ ಹೇಳು. ಯಾವ ವಿಷಯ? ಓ, ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡಿದ್ದ? ಆಗ್ಲೇ ಹೇಳಿದ್ನಲ್ಲ. ಅಯ್ಯೋ, ಅದು ಹಳೆ ವಿಷಯ. ನನಗೆ ಬೇಕಾಗಿರೋದು ಅರುಣನ ವಿಷಯ. ಅರುಣ ಯಾರು? ಅವನಿಗೂ ನಿನಗೇನು ಸಂಬಂಧ? ಚಿಕ್ಕಮ್ಮ, ಸಂಬಂಧ ಅಂತಾರ ಮಾತಾಡಬೇಡಿ. ಸಂಬಂಧ ಇರೋದ್ರಿಂದನೇ ಅವ್ನು ನಿನಗೆ ಫೋನ್ ಮಾಡ್ತಾ ಇರೋದು, ಮೆಸೇಜ್ ಮಾಡ್ತಾ ಇರೋದು. ಸಂಬಂಧ ಅಂದ ತಕ್ಷಣ ಕೆಟ್ಟರ್ಥ ಯಾಕೆ ತಿಳ್ಕೊತೀಯ? ನಾನು ನಿನ್ನ ಹತ್ರ ಕೇಳಬೇಕಾಗಿದ್ದು, ಮಾತಾಡಬೇಕಾಗಿದ್ದು ತುಂಬ ಇದೆ. ಅವನು ಹೇಗೆ ನಿನಗೆ ಪರಿಚಯ? ಅವನು ಯಾಕೆ ನಿನಗೆ ಮೆಸೇಜ್ ಮಾಡಬೇಕು? ಅವನು ಮೆಸೇಜ್ ಮಾಡಿದ್ದಕ್ಕೆ ನೀನ್ಯಾಕೆ ಹೆದರ್ಕೊಳ್ಬೇಕು? ಅವನು ನಿನ್ನ ಹಿಂದೆ ಬಿದ್ದಿದ್ದಾನೆ. ನೀನಿರೋ ಜಾಗನ ಟ್ರೇಸ್ ಮಾಡಿ ಹುಡುಕಿದ್ದಾನೆ ಅಂದರೆ ನಿಮ್ಮಿಬ್ಬರ ಮಧ್ಯೆ ಏನೋ ನಡೀತಾ ಇದೆ.
ಎಲ್ಲ ಪ್ರಶ್ನೆಗಳು ಒಟ್ಟೊಟ್ಟಿಗೆ ಕೇಳಿದ್ರೆ ನನಗೆ ಪ್ರಶ್ನೆ ನೆನಪಿರಲ್ಲ, ಇನ್ನು ಉತ್ತರ ಹೇಗೆ ಕೊಡಲಿ? ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಕೇಳೋ ಪ್ರತಿಯೊಂದು ಪ್ರಶ್ನೆಗೂ ನೀನು ಉತ್ತರ ಕೊಡಲೇಬೇಕು. ಹೌದು, ನಿನ್ನ ಕಾಲೇಜಿಂದ ಯಾಕೆ ಸಸ್ಪೆಂಡ್ ಮಾಡಿದ್ರು? ಅದು ಅರುಣ ಯಾವಾಗಲೂ ನನ್ನ ಹಿಂದೆನೇ ಬಿದ್ದಿರ್ತಿದ್ದ. ಒಂದು ನಿಮಿಷನೂ ಆಚೆ ಈಚೆ ಹೋಗ್ತಿರ್ಲಿಲ್ಲ. ನಡೆದ್ರೆ ನಿಂತ್ರೆ ಕೂತ್ರೆ ನನ್ನನ್ನೇ ಹಿಂಬಾಲಿಸ್ತಿದ್ದ. ಅವನು ನಿನ್ನ ಹಿಂದೆ ಬಿದ್ದಿರ್ತಾ ಇದ್ದ ಅಂದರೆ ನೀನು ಪ್ರಿನ್ಸಿಪಲಿಗೆ ಕಂಪ್ಲೇಂಟ್ ಮಾಡಬೇಕಲ್ವಾ? ಹೇಳಿದೆ ಚಿಕ್ಕಮ್ಮ, ಯಾಕೆ ಹೀಗೆ ಮಾಡ್ತಿದ್ಯಾ, ನನ್ನ ಹಿಂದೆ ಬರಬೇಡ ಅಂತಲೂ ಬೈದೆ. ಆದರೆ ಅವನು ದೂರ ಮಾಡಬೇಡ ಅಂತ ಗೋಳಾಡ್ತಿದ್ದ. ನನ್ನ ಹಿಂದೆ ಬರಬೇಡ ಅಂದರೂ ಬರ್ತೀನಿ ಅಂತ ಪೀಡಿಸ್ತಿದ್ದ. ಲವ್ವು ಅಂತ ಹೇಳ್ತಿದ್ದ ಚಿಕ್ಕಮ್ಮ. ಅವನೇನೋ ನೀನು ಹಿಂದೆ ಬಿದ್ದಿದ್ದ ಸರಿ, ಆದರೆ ನಿನ್ನ ನಂಬರ್ ಅವನಿಗೆ ಹೇಗೆ ಸಿಕ್ತು? ಯಾರು ಕೊಟ್ಟರು? ಅದು ಚಿಕ್ಕಮ್ಮ, ಅದೇನಾಯ್ತು ಅಂದರೆ ಅಪ್ಪ ಬಂದರು.